ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತೇನು ವಿಶೇಷತೆ ಅಂದರೆ, ಯಾವಾಗಲೂ ನಮ್ಮ ಮನೇಲಿ ಡಬಲ್ ವಿಶೇಷತೆ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಇವತ್ತು ನಮ್ಮದು ಮನೆ ದೇವ್ರದ್ದು ತೇರೊಪ್ಪತ್ತು, ಅಂದರೆ ಮೇಲ್ಕೋಟೆ ದೇವರು ನಮ್ಮದು ಚಲುವರಾಯ ಸ್ವಾಮಿ. ಸೊ ಎಸ್ಟರ್ಡೇ ಅಂದರೆ ನಾಳೆ ಅನ್ನೋಂಗೆ ದೇವ್ರದ್ದು ಸಾಮಗ್ರಿಗಳೆಲ್ಲ ನೀಟಾಗಿ ತೊಳೆದು ಒರೆಸಿ ರೆಡಿ ಮಾಡಿ ಇಟ್ಕೊಂಡು ಬಿಡ್ತಾರೆ ಅಮ್ಮ. ಯಾಕಂದರೆ ಅವತ್ತೊಂದು ದಿನ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ಬೇಕು ಅಂದರೆ ಪ್ರತಿ ಸಲ ಒಂಥರ ಹಬ್ಬದ ಥರನೇ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಈ ಸಲ ಏನಾಗಿದೆ ಅಂದರೆ, ನಮ್ಮ ಚಿಕ್ಕ ಮಾವ ಒಬ್ಬರು ಎಕ್ಸ್ಪೈರ್ ಆಗಿದ್ರು ಈಗ ಒಂದು 4 months ಬ್ಯಾಕ್. ಹಾಗಾಗಿ ಆವಾಗ ಧೂಪ ಎಲ್ಲ ಹಾಕ್ಸಿದ್ವಲ್ವಾ. ಸೊ ಹಂಗಾಗಿ ಧೂಪ ಒಂದು ಹಾಕ್ಸ್ತಾ ಇಲ್ಲ ಅಷ್ಟೇ. ಆದರೆ ದೇವ್ರ ಹತ್ರ ಎಲ್ಲ ಇಟ್ಟು ನೈವೇದ್ಯ ಪೂಜೆ ಮಾಡ್ತೀವಿ. ಸೊ ತೇರಪ್ಪತ್ತಂದರೆ ಒಂಥರ ಹಬ್ಬದ ಥರ ನಮಗೆ. ಹಾಗೆ ಎರಡನೇ ವಿಶೇಷತೆ ಏನಪ್ಪ ಅಂದರೆ, ಇವತ್ತು ನಮ್ಮ ವಾರ್ಗಿತ್ತಿ ಮತ್ತು ಬಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ, 12ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅವರು ಭಾವ ಇನ್ನೂ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರೋದು ಲೇಟು ಅಂತ ಅಂತಿದ್ರು. ಸೊ ನಮ್ಮನೆಯವರು ಕೂಡ ಹೋಗಿದ್ದಾರೆ ಅವ್ರ ಜೊತೆನೇ. ನೋಡೋಣ ಸಾಯಂಕಾಲ ಬರ್ತಾರೆ, ಹೇಗಾಗುತ್ತೋ ಏನೋ ಗೊತ್ತಿಲ್ಲ ಫಂಕ್ಷನ್ನು. ಸೊ ನಾನು ಕೂಡ ಅಡುಗೆಗೆ ತಯಾರಿ ಮಾಡ್ಕೋತಾ ಇದ್ದೆ. ಇನ್ನು ಹಣೆಗೂ ಕೂಡ ಇಟ್ಟಿಲ್ಲ, ಆಲೇ ಟೈಮ್ ಆಗೇ ಬಿಟ್ಟಿತ್ತು. ಎದ್ದಿದ್ದು ಸ್ವಲ್ಪ ಲೇಟೇ, ಅದಕ್ಕೆ ಬೇಗ ಹಲಸಿನಕಾಯಿ ಸಾಂಬಾರು ನಮ್ಮನೆ ಮಾಡೋದು ತೇರಪ್ಪತ್ತಿನ ದಿನ. ಪಾಯಸ ಮತ್ತು ಅನ್ನ ಸಾಂಬಾರು ಮುದ್ದೆ ಈ ಥರ ಇಷ್ಟು ಮಾಡ್ತೀವಿ. ಮತ್ತು ಹೆಸ್ರು ಬೇಳೆ ಮಾಡ್ತೀವಿ. ಸೊ ಅದನ್ನೆಲ್ಲ ಎಡೆ ಇಡ್ತಿದ್ವಿ. ಈ ಸಲ ಆಗಿಲ್ಲ, ಅಂದರೆ ಅದೇ ಹೇಳಿದ್ನೆಲ್ಲ ಧೂಪ ಏನು ಹಾಕ್ಸ್ತಾ ಇಲ್ಲ ಅಂತ. ಸೊ ಆದರೂ ದೇವ್ರ ಹತ್ರ ಅಂತೂ ಇಟ್ಟು ಪೂಜೆ ಅಂತೂ ಮಾಡ್ತೀವಿ. ಸೊ ಎಂಜ್ಲೇನು ಮಾಡೋ ಹಾಗಿಲ್ಲ, ಹಾಗಾಗಿ ಮಡಿಯಿಂದ ಮಾಡಬೇಕು. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಅಡುಗೆ ಡಿಪಾರ್ಟ್ಮೆಂಟ್ ಯಾವಾಗಲೂ ನನ್ನದೇ ಇರುತ್ತೆ, ಅದಕ್ಕೆ ನಾನೇ ಜಾಸ್ತಿ ಅಡುಗೆ ಮಾಡೋದು. ಅದು ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಯಾವಾಗಲೂ ಬರೀ ಅಡುಗೆ ಮನೆಯಲ್ಲೇ ಇರ್ತಿರಲ್ಲ ಅಂತ. ಅದಕ್ಕೆ ಹೇಳಿದೆ, ಯಾಕಂದರೆ ಅಡುಗೆ ಡಿಪಾರ್ಟ್ಮೆಂಟ್ ನನ್ನದೇ ಈ ಮನೇಲಿ. ಸೊ ಹಂಗಾಗಿ ಜಾಸ್ತಿ ವೀಡಿಯೋಸ್ ನಾನು ಅಲ್ಲೇ ಮಾಡ್ತಾ ಇರ್ತೀನಿ ಅಷ್ಟೇ. ಸೊ ಎಲ್ಲ ಹೆಚ್ಕೊಂಡು ಮಾಡ್ಕೋತಾ ಇದ್ದೆ. ಹಾಗೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ತಾಯಿದ್ರು ಅವರು. ಸೊ ಬೇಗ ಮಾಡಬೇಕಿತ್ತಲ್ವ, ಆಲ್ರೆಡಿ ಟೈಮ್ ಆಗಿಬಿಡುತ್ತೆ. ಮಕ್ಕಳು 7 ಗಂಟೆಗೆ ತಿಂಡಿ ತಿನ್ಕೊಂಡು ಹೋಗ್ತವೆ ಸ್ಕೂಲ್ಗೆ. ಆದರೆ ಇವಾಗ ರಜದ ದಿನ ಆಗಿತ್ತು ಕೂಡ, ಭಾನುವಾರ ಬಿದ್ದಿದ್ದರಿಂದ ತೇರೊಪ್ಪತ್ತು ರಜನೂ ಕೂಡ ಇತ್ತಲ್ವ. ಅವಕ್ಕೆ 7 ಗಂಟೆಗೆ ತಿಂದು ಅಭ್ಯಾಸ. ಹಾಗಾಗಿ ಎಲ್ಲ ಆಯ್ತಾ ಅಂತಾನೇ ಇದ್ದರು. ಸೊ ಆದ್ರೂ ಎಲ್ಲ ಪೂಜೆ ಎಲ್ಲ ಮುಗಿಸಿ ಊಟ ಗೀಟ ಎಲ್ಲ ಮಾಡೋ ಅಷ್ಟರೊಳಗಡೆ ಆಲ್ರೆಡಿ 11:30 12 ಗಂಟೆ ಆಗೇ ಹೋಗಿತ್ತು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೋಲೇಬೇಕು. ಬಟ್ ನಮ್ಮನೆ ಮಕ್ಳಿಗೂ ಅಷ್ಟೇ ಕಟ್ನಿಟ್ಟೆ, ನಾವು ಆಗೋವರೆಗೂ ಮಕ್ಳಿಗೂ ಕೂಡ ಏನೂ ನಾವು ಕೊಡೋಲ್ಲ. ಹಾಗೆ ಮಕ್ಕಳು ಕೂಡ ಅಡ್ಜಸ್ಟ್ ಮಾಡ್ಕೋತಾರೆ ಕೆಲವೊಂದು ಸಲ. ಅದಕ್ಕೋಸ್ಕರ ನಾವು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ ಆ ಥರ ಮಕ್ಕಳಿಗೆ. ಹಬ್ಬಗಳಲ್ಲೂ ಅಷ್ಟೇ ನಾವು ಮಕ್ಕಳಿಗೆ ಎಡೆ ಇಡೋವರೆಗೂ ಏನು ಕೊಡೋಲ್ಲ. ಅವಕ್ಕೆ ಬೆಳಗ್ಗೆ ಹಾಲು ಮತ್ತು ಏನಾದ್ರು ಬಿಸ್ಕೆಟ್ ಏನಾದ್ರು ತಿಂದರೆ ತಿನ್ಕೋತವೆ ಅಷ್ಟೇ. ಹಾಗೆ ಪೂಜೆ ಗೀಜೆ ಎಲ್ಲ ಅಮ್ಮ ಮಾಡ್ಕೋತಾರೆ, ನಮ್ಮದೇನಿಲ್ಲ. ನಾನಂತೂ ದೇವ್ರ ಮನೆಗೆ ಕಾಲಿಡಲ್ಲ ಜಾಸ್ತಿ. ಅದೇನೋ ದೇವ್ರ ಮೇಲೆ ಅಷ್ಟು ನಂಬಿಕೆ ಇದೆ, ಆದರೆ ಪೂಜೆ ಮಾಡೋದು ಕಡಿಮೆ. ನಾನು 1 ವರ್ಷಕ್ಕೋ 2 ವರ್ಷಕ್ಕೋ ದೇವ್ರ ಮನೆಗೆ ಹೋಗೋದೇ ಹೆಚ್ಚು. ನಾನು ಹೋಗೋದಿಲ್ಲ. ನಮ್ಮ ಮಾರ್ಗಿತ್ತಿ ಪೂಜೆ ಮಾಡ್ತಾರೆ ಸ್ವಲ್ಪ, ಹಂಗಾಗಿ ನಮ್ಮ ಅತ್ತೆ ಜಾಸ್ತಿ ಮಾಡ್ತಾರೆ. ಸೊ ಹಂಗಾಗಿ ನಾವೇನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅಡುಗೆ ಮತ್ತು ಮನೆ ಕೆಲಸ, ಮಕ್ಕಳು ಇಷ್ಟೇ ನಂದು ಜಾಸ್ತಿ ವರ್ಕು ಮನೇಲಿ. ಹಾಗೆ ಬರೋ ಕಮೆಂಟ್ಸ್ಗಳಿಗೆ ನಾನು ಆ್ಯಕ್ಚುಲಿ ವೀಡಿಯೋದಲ್ಲೇ ಆನ್ಸರ್ ಹೇಳ್ಬಿಟ್ಟಿರ್ತೀನಿ, ಯಾಕಂದರೆ ಮತ್ತೆ ಕ್ವೆಶನ್ ರಿಪೀಟ್ ಆಗ್ತಾನೆ ಇರುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಕಾಮೆಂಟ್ಸಲ್ಲಿ ಏನು ಬರುತ್ತೆ ಅದನ್ನು ವೀಡಿಯೋದಲ್ಲೇ ಆದಷ್ಟು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬೇರೆಯವ್ರಿಗೂ ಅದು ಗೊತ್ತಾಗುತ್ತಲ್ವ, ಅದಕ್ಕೋಸ್ಕರ ಅಷ್ಟೇ. ಹಾಗೆಯೇ ಪಾಪುಗೆ ಸ್ವಲ್ಪ ಬಟ್ಟೆಗಳೆಲ್ಲ ತಂದಿದ್ದರು, ಅವನು ಕೂಡ ಇನ್ನೂ ನೋಡಿಲ್ಲ. ಡೈಲಿ ವೇರ್ಗೆ ತರಿಸಿದ್ದೆ, ಅವನು ನೋಡಬೇಕು. ಹಾಗೆ ಅಡುಗೆ ಎಲ್ಲ ಕಂಪ್ಲೀಟಾಗಿ ಆಯಿತು. ಈಗ ಪೂಜೆ ಎಲ್ಲ ಅಮ್ಮ ಮಾಡ್ತಾಯಿದ್ದಾರೆ. ಮಾಡಿದ್ಮೇಲೆ ಇದೆಲ್ಲ ತೊಗೊಂಡೋಗಿ ಒಂದು ಕಡೆ ಇಟ್ಟು ನಾವು ಕೂಡ ಊಟ ಮಾಡಬೇಕು. ಮಕ್ಳುಗಳಿಗೂ ಅಷ್ಟೇ ತುಂಬ ಹಸಿವಾಗ್ಬಿಟ್ಟಿತ್ತು, ಅವು ಕಾಯ್ಕೊಂಡು ಕೂತಿದ್ದೋ ಪಾಪ. ಅವಕ್ಕೂ ಫಸ್ಟ್ ಹಾಕೊಟ್ಬಿಟ್ಟು ಆಮೇಲೆ ನಾವು ಒಪ್ಪತ್ತು ಬಿಡಬೇಕಲ್ವ, ಹಾಗಾಗಿ ಅವರೆಲ್ಲ ದೊಡ್ಡವ್ರು ಬಿಟ್ಟ ಮೇಲೆ ನಾವು ಬಿಡೋದು. ಸೊ ನಮ್ಮ ಮನೆಯವರು ಮತ್ತು ಭಾವ ಮಿಸ್ ಆಗಿದ್ದಾರೆ ಅಷ್ಟೇ. ಅವ್ರು ಯಾವಾಗಲೂ ಮಿಸ್ಸೇನೆ. ಈ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ನಮ್ಮನೆ ಇದ್ದೇ ಗೋಳು, ಯಾವಾಗ್ಲೂ ಅವರು ಮಿಸ್ಸೇ, ಇರೋದೇ ಇಲ್ಲ. ಅವತ್ತಿನ ದಿನವೇ ಅವ್ರ ಕೆಲಸ ಬಂದ್ಬಿಟ್ಟಿರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದರೆ ದುಡ್ದು ಸಾಕೋರು ಅವರೇ ಅಲ್ವಾ, ಹಾಗಾಗಿ ಕೆಲಸ ಫಸ್ಟು ಅಂತಾರೆ ಅವರು, ಏನು ಮಾಡೋ ಹಾಗಿಲ್ಲ. ಹಾಗೆ ಪೂಜೆ ಎಲ್ಲ ಮುಗಿದು ಊಟಕ್ಕೆ ಕೂರಬೇಕು ಈಗ.
ಹಾಗೇ ಡೈರೆಕ್ಟ್ ವಾಯ್ಸ್ ವೀಡಿಯೋ ಕೂಡ ಹಾಕ್ಬೋದು, ಆದರೆ ದೇವ್ರದ್ದು ಸಾಂಗ್ಸ್ ಎಲ್ಲ ಬರ್ತಾ ಇರುತ್ತಲ್ವ, ಸೊ ಕಾಪಿರೈಟ್ ಕೂತ್ಕೊಳ್ಳುತ್ತೆ. ಅದು ಒಂದು ಸಲ ಕಾಪಿರೈಟ್ ಕೂತ್ಕೊಬಿಟ್ರೆ ತುಂಬ ಕಷ್ಟ, ಅದಕ್ಕೋಸ್ಕರ ನಾನು ಹಾಕಲ್ಲ. ಸೊ ಒಪ್ಪತ್ತೆಲ್ಲ ಬಿಟ್ಟಾಯಿತು. ನಾವು ಕೂಡ ಈಗ ಊಟ ಗಿಟ್ಟ ಎಲ್ಲ ಮಾಡಿಕೊಂಡು, ಹಾಗೆ ಪಾಪುಗೆ ಸ್ವಲ್ಪ ಇವಾಗ ಬೇಸಿಗೆ ಇರೋದ್ರಿಂದ ಅವನಿಗೆ ಬರೀ ಶರ್ಟೇ ನಾವು ತಗೊಂಡಿದ್ದು, ಯಾಕಂದರೆ ಅವನು ಮಳೆಗಾಲ ಟೈಮಲ್ಲಿ ಹುಟ್ಟಿದ್ದಲ್ವ, ಹಂಗಾಗಿ ನಾವೇನು ಎಕ್ಸ್ಟ್ರಾ ತೊಗೊಂಡಿರಲಿಲ್ಲ. ಹಾಗೆ ನನ್ನ ಮಗಳಿಗೂ ಕೂಡ ಡೈಲಿ ವೇರ್ ಬಟ್ಟೆಗಳಿರಲಿಲ್ಲ, ಹಾಗಾಗಿ ಅಪ್ಪ ಮೈಸೂರಿಗೆ ಹೋಗಿದ್ರು, ತಗೊಂಡು ಬಂದಿದ್ರು. ಸೊ ಇಲ್ಲೇ ನಮ್ಮ ರೂಮಲ್ಲಿ ಇಟ್ಬಿಟ್ಟಿದ್ರು. ನಾನು ಊರಿಗೆ ಹೋಗಿದ್ನೆಲ್ಲ ನೋಡೇ ಇರಲಿಲ್ಲ. ಸೊ ನೋಡ್ತಾ ಇದ್ದೆ, ಕಲರ್ಸ್ ಎಲ್ಲ ಚೇಂಜು, ಬಟ್ ಡಿಸೈನ್ ಎಲ್ಲ ಒಂದೇ ಥರ. ಬಟ್ ಡೈಲಿ ವೇರ್ಗಲ್ವಾ ಅಂದ್ಬಿಟ್ಟು ಅಡ್ಜಸ್ಟ್ ಆಗುತ್ತೆ ಅವಳಿಗೆ. ಸೊ ಅದ್ರ ಟಾಪ್ಸ್ಗಳನ್ನ ತೊಗೊಂಡು ಬಂದಿದ್ರು, ಒಂದು 6 ಕಣೆ 7 ಅಷ್ಟು. ಇವನಿಗೆ ಈ ಥರ ಕಟ್ಟೋವಂಥ ಬನೀನ್ಗಳಿರುತ್ತಲ್ಲ, ಆ ಥರದ್ದು ತರಿಸಿದ್ರು. ಕಾಟನ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಸೆಕೆಗೆ. ಇವನು ತುಂಬ ಸಣ್ಣ ಇದ್ದಾನೆ ನನ್ನ ಮಗ, ಬಟ್ ಸೆಕೆ ಅಂತೂ ತಡೆಯೋದೇ ಇಲ್ಲ, ಬರೀ ಅಳೋದೇ ಮಾಡ್ತಾನೆ. ಹಾಗಾಗಿ ಈ ಥರ ಬಟ್ಟೆಗಳ ತರಿಸಿದ್ರು. ಹಾಗೆ ಪ್ಯಾಂಟ್ಗಳು ಕೂಡ ತಗೊಂಡು ಬಂದಿದ್ರು. ಸೊ ನೋಡೇ ಇರಲಿಲ್ಲ, ಅದಕ್ಕೆ ಒಂದು ಮೂಲೆಯಲ್ಲಿ ಹಾಕ್ಬಿಟ್ಟಿದ್ರು, ನೋಡಿರಲಿಲ್ಲ. ನಾನು ಊರಿಗೆ ಹೋಗಿದ್ನಲ್ವ, ಅದಕ್ಕೆ ಯಾವ ಥರ ಇದೆ ಅಂತ ಹಂಗೆ ನೋಡ್ತಾ ಇದ್ದೆ. ನೆಕ್ಸ್ಟು ಈಗ ನೋಡಬೇಕು, ಊಟ ಎಲ್ಲ ಮುಗಿದು ಬಟ್ಟೆ ಎಲ್ಲ ನೋಡಿದ್ದಾಯಿತು. ಸಾಯಂಕಾಲ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಬೇಗ ಕೆಲಸ ಮುಗಿದ್ರೆ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಫಂಕ್ಷನ್ ಇದೆಯಾ ಅಥವಾ ಏನು ಎತ್ತ ಎಲ್ಲ ಅಪ್ಡೇಟ್ಸ್ ನಾನು ನೆಕ್ಸ್ಟ್ ಕೊಡ್ತೀನಿ ನಿಮಗೆ. ಸದ್ಯಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.